ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈಗ ರಿಯಾಕ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಬಾಲಕಿ ಕೊಲೆ ಪ್ರಕರಣ ಉಸ್ತುವಾರಿ ಸಚಿವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿರುವಂತಹದ್ದು. ಇದು ಇಡೀ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ, ನಾಗರಿಕ ಸಮಾಜವನ್ನ ಬೆಚ್ಚಿ ಬೀಳಿಸುವಂತಹ ವಿಚಾರ. ಮಗುವಿನ ಮುಖ ನೋಡಲಾಗ್ತಾ ಇಲ್ಲ. ಆರೋಪಿ ಡ್ರಗ್ ಸೇವನೆ ಬಗ್ಗೆ ಮಾಹಿತಿ ಇಲ್ಲ. ಮರಣೋತ್ತರ ಪರೀಕ್ಷೆ ಬಳಿಕ ಗೊತ್ತಾಗಲಿದೆ. ಹುಬ್ಬಳ್ಳಿಯಲ್ಲಿ ಇನ್ನು ಮುಂದೆ ಮಹಿಳಾ ಸುರಕ್ಷತಾ ಕ್ರಮ ಕೈಗೊಳ್ತೀವಿ. ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಗಳನ್ನು ಮಾಡ್ತೀವಿ. ಯುದ್ಧ ಕಾಲದಲ್ಲಿ ಸಮರಾಭ್ಯಾಸ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ಥರ ಇದೆ ಇದು. ಮೃತ ಬಾಲಕಿ ತಂದೆ ತಾಯಿಯ ಆಕ್ರಂದನವೂ ಕೂಡ ಮುಗಿಲು ಮುಡ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸ್ತೀವಿ ಅಂದ್ರೆ ಏನರ್ಥ ರೀ? ರಾಜ್ಯದಲ್ಲಿ 224 ಕ್ಷೇತ್ರಗಳಿದ್ದಾವೆ. ಎಲ್ಲೆಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಅನ್ನೋದು ಗೊತ್ತು ಗೃಹ ಇಲಾಖೆಗೆ. ಶಿವಮೊಗ್ಗ ಕೋಮು ಸೂಕ್ಷ್ಮ, ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ, ಉಡುಪಿ ಜಿಲ್ಲೆ ಕೋಮು ಸೂಕ್ಷ್ಮ. ಇವೆಲ್ಲವನ್ನು ರೇಖಿ ಮಾಡ್ಕೊಳ್ಳಕ್ಕಾಗುತ್ತೆ. ಆದರೆ ಮಹಿಳಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಒಂದು ವರದಿ ಕೊಡೋದಕ್ಕಾಗೋದಿಲ್ವಾ? ಎಲ್ಲೆಲ್ಲಿ ಹೆಣ್ಣುಮಕ್ಕಳು ಅಸುರಕ್ಷಿತರು, ಎಲ್ಲೆಲ್ಲಿ ಹೆಣ್ಣು ಮಕ್ಕಳು ಅಪಾಯಕಾರಿಗಳು. ಹೆಣ್ಣು ಮಕ್ಕಳ ಅಪಾಯಕಾರಿ ಅಲ್ಲ, ಹೆಣ್ಣು ಮಕ್ಕಳ ಶೀಲಕ್ಕೆ ಎಲ್ಲೆಲ್ಲ ಅಪಾಯ ಇದೆ, ಈ ಬಗ್ಗೆ ಒಂದು ಸಣ್ಣ ವರದಿ ರಾಜ್ಯ ಸರ್ಕಾರ ಈವರೆಗೂ ಮಹಿಳಾ ಆಯೋಗಕ್ಕೆ ಸಲ್ಲಿಕೆ ಮಾಡಿಲ್ಲ. ಮಹಿಳಾ ಆಯೋಗವು ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಂಡಿಲ್ಲ. ದಿನ ಸಾಯವರಿಗೆ ಅಳವ್ರು ಯಾರು? ನಮ್ಮ ಸರ್ಕಾರ ಬಾಲಕಿ ಕುಟುಂಬಕ್ಕೆ ಸ್ಪಂದಿಸಲಿದೆ. ಏನು ಕಾರ್ಯ? ಅಂಗವಿಕಲೆ ಪಾಪ, ಪುಟ್ಟ ಬಾಲೆ, ಆಕೆಗೆ ಕಾಮ ಅನ್ನೋದೇ ಅಂದ್ರೇನು, ಕ್ರೋಧ ಅಂದ್ರೇನು ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ವಯಸ್ಸು. ಆ ಹೆಣ್ಣು ಮಗಳನ್ನು ಹಾಡ ಹಗಲೆ ಹೊತ್ಕೊಂಡು ಹೋಯ್ತಾನೆ. ಶೆಡ್ಡೊಳಗೆ ಆಕೆಯನ್ನ ಕೆಡಿಸಿ ಕೊಲ್ಲಲಾಗುತ್ತೆ. ಸರಿ, ಅದಾದ ನಂತರ ಪೊಲೀಸರು ತಕ್ಕ ಶಾಸ್ತಿ ಮಾಡಿದ್ದಾರೆ. ಅದೇನೇ ಇದ್ರೂ ಕೂಡ ಸೂಕ್ಷ್ಮ ಪ್ರದೇಶವನ್ನು ಗುರುತಿಸ್ತೀವಿ ಅಂದ್ರೆ ಏನರ್ಥ ರೀ? ಏನರ್ಥ? ಕಿರಿದಾದ ಜಾಗಗಳು ಅತ್ಯಂತ ಸೂಕ್ಷ್ಮ ಅಂತ ಕರೆಸಿಕೊಳ್ಳುತ್ತೆ, ಅರ್ಥ ಮಾಡ್ಕೊಳ್ಳಿ. ಮೊನ್ನೆ 2 ಹೆಣ್ಮಕ್ಳು ನಡ್ಕೊಂಡು ಹೋಗ್ತಾ ಇದ್ರು. ಅದು ಯಾವನೋ ತಲೆ ಮಾಸ್ದವನು, ಅವನು ಮಿದುಳನ್ನ ಎಲ್ಲಿಗೆ ಅಡ ಇಟ್ಟಿದಾನೋ ಗೊತ್ತಿಲ್ಲ. ತನ್ನ ಮಗಳ ವಯಸ್ಸಿನ ಹೆಣ್ಣು ಮಗಳ ಖಾಸಗಿ ಭಾಗವನ್ನು ವಿಕೃತವಾಗಿ ಹಿಚಕ್ತಾನಂತೆ ಲೋಫರ್. ಆ ತರಹದ ಕಿರಿದಾದ ಜಾಗಗಳು ಸೂಕ್ಷ್ಮ. ಕೆಲ ಸ್ಲಮ್ ಪ್ರದೇಶಗಳು, ಅಲ್ಲಿನ ಜನರ ಬಗ್ಗೆ ಮಾತನಾಡ್ತಾ ಇಲ್ಲ ನಾವು, ಕೆಲ ಸ್ಲಮ್ ಪ್ರದೇಶಗಳಲ್ಲೂ ಕೂಡ ಈ ಥರ ಅಸುರಕ್ಷಿತವಾಗಿರುತ್ತೆ. ಅಲ್ಲಿ ಸುರಕ್ಷೆಗಳಿರೋದಿಲ್ಲ ಹೆಣ್ಣು ಮಕ್ಕಳಿಗೆ. ಎಸ್, ಈ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಂಡು ಬರೋಣ. ಒಂದು ಆಗಿರ್ತಕ್ಕಂಥ ಒಂದು ಘಟನೆ ಅದು. ಇದು ಇನ್ಹ್ಯೂಮನ್. ಯಾವುದೋ ಮನುಷ್ಯನಿಗೆ ಈ ಥರ ಚಿಕ್ಕ ಮಕ್ಕಳನ್ನ ಈ ಥರ ಮಾಡ್ತಕ್ಕಂಥ ಈ ಮನಸ್ಥಿತಿ, ಇದು ಇಡೀ ಸಮಾಜಕ್ಕೆ ಒಂದು ತಲೆ ತಗ್ತಕ್ಕಂಥ ಇನ್ಸಿಡೆಂಟ್ ಇದು. ಈಗ ಆಲ್ರೆಡಿ ನಾನು ಇವತ್ತು ಬಂದು ಈಗ ತಾನೇ ಮಗುನ ನೋಡಿದ್ರೆ ನೋಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಸೊ ಪೊಲೀಸರವರು ಆಮೇಲೆ ಸಾರ್ವಜನಿಕರು ಅದನ್ನು ಇಮಿಡಿಯೇಟ್ ಆಗಿ ಆರೋಪಿನ ಹಿಡ್ಕೊಂಬಂದು ಸ್ಟೇಷನ್ಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದಾದ ನಂತರ ಇಲ್ಲಿವರೆಗೆ ಆಗಿರ್ತಕ್ಕಂಥ ಘಟನೆಯಲ್ಲಿ ತಮಗೆ ಮಾಹಿತಿ ಇದೆ. ಯಾಕೆ ನಾನು ಡಿನೇ ಮಾಡಲ್ಲ, ಬಟ್ ಅದನ್ನು ಅವ್ನು ಯೂಸ್ ಮಾಡಿದನ್ನೆಲ್ಲ ನಮಗೆ ಗೊತ್ತಿಲ್ಲ. ಈಗ ನಮಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಬರುತ್ತೆ. ಬಟ್ ಈ ವ್ಯವಸ್ಥೆಗಳಲ್ಲಿ ಇವತ್ತಿದ್ದಾವೆ ಆ ಥರ ಮಾರಕ ವಸ್ತು. ನೀವೇನು ಡ್ರಗ್ ಬಗ್ಗೆ ಮಾತನಾಡ್ತಿದ್ರಿ, ಅವು ಇದ್ದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಇನ್ಸಿಡೆಂಟ್ನಲ್ಲಿ ಆಗಿದೆಯಲ್ಲ, ನಾವು ಚೆಕ್ ಮಾಡಿ ಹೇಳ್ಬೇಕು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ ವೆದರ್ ಇಟ್ ಕನ್ಸ್ಯೂಮ್ಡ್ ಆರ್ ನಾಟ್ ಅಂತ ಗೊತ್ತಾಗುತ್ತೆ. ಅಲ್ಲ, ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ತಾನೇ ನಮ್ಮ ಸಲೀಂ ಅಹಮದ್ ಅವರು ಇಲ್ಲಿ ಬಂದು ಹೇಳಿದ್ದಾರೆ, 10 ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಕೊಡ್ತಂತ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಕೂಡ ಮಾತನಾಡ್ತೀನಿ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲರಿಗಿಂತ ಹೆಚ್ಚಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ. ಇದೇನೋ ನಾವೇನೋ ಕಾಟಾಚಾರಕ್ಕೆ ನಾವು ತಪ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಲ್ಲ, ಇದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು. ಸೊ ಹಂಗಾಗಿ ಸಾರ್ವಜನಿಕರು ಇಂಥ ಒಂದು ಇನ್ಸಿಡೆಂಟ್ಗಳಾದ ನಂತರ ನಾವು ಕೂಡ ಸ್ವಲ್ಪ ಹೆಚ್ಚು ಮಾಡಬೇಕು. ಆಮೇಲೆ ಎಲ್ಲೆಲ್ಲಿ ಈ ಥರ ರಿಮೋಟ್ ಪ್ಲೇಸಸ್ಗಳಿದ್ದಾವೆ, ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತೀವಿ ನಾವು. ಇನ್ನು ಮುಂದುಗಡೆ ಕ್ಯಾಂಪ್